ನನಗೆ ಈ ಪ್ರಶ್ನೆ ನೀವು ಕೇಳ್ದಾಗ ನಂಗೆ ಉತ್ತರ ಹೇಳಕ್ ಭಯ. ಯಾಕೆ ಅಂದ್ರೆ ಅದೇ ಏನ್ ಯೋಚನೆ ಮಾಡ್ತೀನಿ ಅಂದ್ರೆ, ನಾನು ಫಸ್ಟ್ ಎಪಿಸೋಡಲ್ಲೇ ಹೇಳಿದ್ದೆ ಮದ್ವೆ ಯಾಕೆ ಆಗ್ಬೇಕು ಅಂತ. ಬಟ್ ಮದ್ವೆ ಆಗಬಾರ್ದು ಅಂತ ನಾನು ಹೇಳ್ತಿಲ್ಲ, ಮದ್ವೆ ಆಗ್ಬೇಕು ಅಂತಾನು ನಾನು ಹೇಳ್ತಾ ಇಲ್ಲ. ಈಗ ಫಸ್ಟ್ ನಾವು ತಿಳ್ಕೊಳ್ಳೋಣ, ಮದ್ವೆ ಆಗೋದಾದ್ರೆ ಯಾಕಾಗ್ಬೇಕು, ಮದ್ವೆ ಆಗ್ಬಾರ್ದು ಅಂದ್ರೆ ಯಾಕಾಗ್ಬಾರ್ದು. ಈ ಕ್ಲಾರಿಟಿ ಈಚ್ ಅಂಡ್ ಎವ್ರಿ ಪರ್ಸನ್ಗೂ ಇರ್ಬೇಕು. ಅಂದ್ರೆ ಈಗ ಮದ್ವೆ ಆಗ್ಲೇಬೇಕಾ, ಮದ್ವೆ ಆಗ್ಲಿಲ್ಲ ಅಂದ್ರೆ ಜೀವನ ಅಪೂರ್ಣ ಆಗ್ಬಿಡುತ್ತೆ, ನೀನು ಒಂಟಿ ಆಗ್ಬಿಡ್ತೀಯಾ, ನಿನ್ಗೆ ಯಾರಾದ್ರೂ ನಿನ್ನ ಏನ್ ಹೇಳ್ತಾರೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ನಿನ್ಗೆ ಒಂದಿನ ಏಕಾಂತ ಕಾಡ್ಬಿಡುತ್ತೆ, ನಿನ್ನವರು ಅಂತ ಯಾರು ಇರೋದಿಲ್ಲ, ಆಮೇಲೆ ವಯಸ್ಸಾಗ್ತಾ ಇದೆ ಮದ್ವೆ ಆಗ್ಬೇಕು, ಸಮಾಜದಲ್ಲಿ ಮರ್ಯಾದೆ ಪ್ರಶ್ನೆ ಮದ್ವೆ ಆಗ್ಬೇಕು, ಆಮೇಲೆ ಏನು ಮಕ್ಕಳುಗಳನ್ನ ನೆಕ್ಸ್ಟ್ ನಮ್ಮ ಜನರೇಷನ್ ಕಂಟಿನ್ಯೂ ಆಗ್ಬೇಕು, ಅಪ್ಪ ಅಮ್ಮನ್ನ ನೋಡ್ಕೋಬೇಕು, ಸೊ ಮದ್ವೆ ಆಗ್ಬೇಕು, ಹೆಣ್ಣು ಮನೇಲಿ ಇಟ್ಕೊಳಕ್ ಆಗಲ್ಲ, ಸಮಾಜ ಏನಾದ್ರೂ ಅನ್ನತ್ತೆ, ಅದಕ್ಕೆ ಹೆಣ್ಣನ್ನ ಮದ್ವೆ ಮಾಡ್ಬೇಕು. ಈ ತರ ಕಾನ್ಸೆಪ್ಟ್ ಇಂದ ಒತ್ತಡದಿಂದ ಮಾಡೋದಲ್ಲ ಮದ್ವೆ. ಅಂದ್ರೆ ನಾನು ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಇವತ್ತು ನಾವೇನು ನೋಡ್ತಾ ಇದೀವಿ ಅಂದ್ರೆ ಮದ್ವೆ ರಿಲೇಟೆಡ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ ವಿಷಯಗಳನ್ನ, ಹೇಗ್ ಬರುತ್ತೆ ಅಂದ್ರೆ ಈಗ ಮ್ಯಾರೇಜ್ ಅಂತ ಬಂದಾಗ ಇಬ್ರಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಇರುತ್ತೆ. ಮೊದಲನೇದು, ಆ ಕನ್ಫ್ಯೂಷನ್ಸ್ ಹೀಲ್ ಆಗಿರ್ಬೇಕು, ಎರಡೂ ವ್ಯಕ್ತಿಗಳು ಪರಿಪೂರ್ಣವಾಗಿ ಒಪ್ಪಿರ್ಬೇಕು ಮದ್ವೆಗೆ, ಅಂಡ್ ಎರಡೂ ವ್ಯಕ್ತಿಗಳು ಏನು ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಈ ಒಂದು ಕಾನ್ಸೆಪ್ಟ್ ಇದ್ರೆ ಮಾತ್ರನೇ ನಾವು ಮದ್ವೆ ಆದ್ರೆ ಒಳ್ಳೇದು. ಅಂಡ್ ಆಗ್ಲೇ ನಾನು ಸ್ಪಿರಿಚುವಲ್ ಆಸ್ಪೆಕ್ಟ್ ಅಲ್ಲಿ ಹೇಳ್ದಂಗೆ, ಮದ್ವೆ ಆಗ್ಲೇಬೇಕು ಅನ್ನೋದು ಕೆಲವೊಂದು ಆತ್ಮಗಳ ನಿರ್ಧಾರ ಆಗಿರುತ್ತೆ. ಯಾಕಂದ್ರೆ ಅವರು ಸಾಕಷ್ಟು ಪ್ರೀತಿ ಕಲಿಯೋದಿರುತ್ತೆ, ಅಥವಾ ಏನಾದ್ರೂ ಅವ್ರ ರೆಸ್ಪಾನ್ಸಿಬಿಲಿಟಿ ಕಲ್ತ್ಕೊಳ್ಳೋದಿರುತ್ತೆ. ಇವೆಲ್ಲ ಇದ್ದಾಗ ಆ ಆತ್ಮ ಮದ್ವೆಗೆ ಬಂದಿರುತ್ತೆ. ಇನ್ನ ಕೆಲವು ನೀವು ಏನೇ ಮಾಡಿದ್ರು ಆ ಆತ್ಮಗಳು ಮದ್ವೆ ಆಗಲ್ಲ, ಬಿಕಾಸ್ ಆ ಆತ್ಮಗಳು ಹುಟ್ಟಿರೋದೇ ಬೇರೆದಕ್ಕೆ, ಅಂದ್ರೆ ಅವ್ರ ಸರ್ವಿಸ್ಗೋ ಅಥವಾ ರಿಲೇಷನ್ ಏನ್ ಹೇಳ್ತಾರೆ ಸ್ಪಿರಿಚುವಲ್ಗೋ ಏನಕ್ಕೋ ಕೆಲವೊಂದು ಬಂದಿರುತ್ತೆ. ಸೊ ಮದ್ವೆ ಆಗ್ಲೇಬೇಕಾ ಅನ್ನೋದು ನಿಮ್ ಪ್ರಶ್ನೆ ಆದ್ರೆ, ಆಗ್ಲೇಬೇಕಾ ಆಗಬಾರ್ದಾ ಅನ್ನೋದಕ್ಕೆ ಪರಿಪೂರ್ಣ ಆನ್ಸರ್ ನಿಮ್ಮ ಹತ್ರ ಇದ್ರೆ, ಸಮಾಜದ ಒಪ್ಪಂದ ಅಲ್ಲ ಮದ್ವೆ ಅಂದ್ರೆ, ಇದು ಲೈಕ್ ಆತ್ಮಗಳ ಒಪ್ಪಂದ ಅಂತ ನಾವೇನ್ ಹೇಳ್ತೀವಿ, ಒಂದು ಧರ್ಮಯಾತ್ರೆ ಅಂತ ನಾನು ಏನ್ ಹೇಳ್ದೆ, ಆ ತರ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮದ್ವೆ ಆಗ್ತೀರಾ ಅಂದ್ರೆ ಆಗಬಹುದು. ಮದ್ವೆ ಆಗಲ್ಲ ಅಂದ್ರೂ ಕೂಡ, ನಾನು ಮದ್ವೆ ಆಗದೆ ಇದ್ರೆ ನನ್ನ ಜರ್ನಿ ಏನು, ನಾನು ಏನ್ ಮಾಡಕ್ ಹೋಗ್ತಾ ಇದ್ದೀನಿ, ನಾನು ಯಾಕೆ ಮದ್ವೆ ಬೇಡ ಅಂತ ಇದ್ದೀನಿ, ಭಯದಿಂದನಾ ಅಥವಾ ನಾನೇನೋ ಲೈಫಲ್ಲಿ ಸಾಧನೆ ಮಾಡಬೇಕು, ಅಥವಾ ಆಧ್ಯಾತ್ಮದ ಕಡೆಗೆ ಹೋಗ್ಬೇಕು, ನಾನು ಸೇವೆ ಮಾಡಬೇಕು ಅಂತನ, ಈ ಎರಡನ್ನೂ ನೋಡ್ಕೊಂಡು ಡಿಸೈಡ್ ಮಾಡ್ಕೊಬೇಕು. ಸೊ ಮದ್ವೆ ಆಗ್ಲೇಬೇಕು ಆಗ್ಲೇಬಾರ್ದು ಅನ್ನೋದಕ್ಕಿಂತ ನಾವು ನಮ್ ಜೊತೆಗೆ ಹೇಗಿರ್ತೀವಿ ಅನ್ನೋದೇ ಫೈನಲಿ ಇಂಪಾರ್ಟೆಂಟ್ ಆಗುತ್ತೆ. ಮದ್ವೆನೋ ಆಯ್ತು, ನೆಕ್ಸ್ಟ್ ಮಕ್ಕಳು, ಅಪ್ಪ ಅಮ್ಮ ಕೇಳಿದ್ರು ಅಂತ ಮಕ್ಕಳು ಮಾಡ್ಕೊಬೇಕಾ, ವಯಸ್ಸಾಯ್ತು ಅಂತ ಮಕ್ಕಳು ಮಾಡ್ಕೊಬೇಕಾ, ಆಸ್ತಿ ಚೆನ್ನಾಗಿ ಮಾಡಿಟ್ಟಿದೀವಿ ಅಂತ ಮಕ್ಕಳು ಮಾಡ್ಕೊಬೇಕಾ, ಮದ್ವೆ ಆದ್ಮೇಲೆ ಮಕ್ಕಳು ಮಾಡ್ಕೊಂಡ್ಲೇಬೇಕಾ? ಮಕ್ಕಳು ಮಾಡ್ಕೊಳ್ಳೇಬೇಕಾ ಅನ್ನೋದಕ್ಕೂ ನಾನು ಈ ಸೇಮ್ ವಿಚಾರನ ತಗೊಳ್ತೀನಿ. ಅಂದ್ರೆ ಮದ್ವೆ ಆಗ್ಲೇಬೇಕಾ ಅನ್ನೋದೇನಿದೆ ಕಾನ್ಸೆಪ್ಟ್, ಅದಕ್ಕೆ ತಕ್ಕಂತೆ ನಾನು ನಿಮ್ಗೆ ಹೇಳ್ತೀನಿ. ಮಕ್ಕಳು ಇವತ್ತು ಏನಕ್ಕೆ ನಾವು ಮಕ್ಕಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ, ಸುಮಾರು ಜನ ನೀವು ಅವಾಗಲೇ ಹೇಳ್ದಂಗೆ ಸಾಕಷ್ಟು ಲೈಕ್ ಏನು ಸಮಾಜದ ಒಂದು ಒತ್ತಡಕ್ಕೋಸ್ಕರ ಮಕ್ಕಳು ಮಾಡ್ಕೊಳ್ತಾ ಇರ್ತೀವಿ. ಅಂಡ್ ತುಂಬಾ ಏನ್ ಗೊತ್ತಾ, ಮದ್ವೆ ಆಗ್ತಿದ್ದಂಗೆ ಎಲ್ಲರೂ ಬಂದು ಕೇಳೋದೇನಂದ್ರೆ ಗುಡ್ ನ್ಯೂಸ್ ಯಾವಾಗ, ಗುಡ್ ನ್ಯೂಸ್ ಯಾವಾಗ ಅಂತ ಕೇಳ್ತಾರೆ. ನಾನು ಎಲ್ಲಾ ಸೊಸೈಟಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಗಂಡ ಹೆಂಡತಿ ಅನ್ನೋ ಸಂಬಂಧ ಅದು ಪ್ರೈವೇಸಿ, ಖಾಸಗಿ ಸಂಬಂಧ. ಆ ಸಂಬಂಧದಲ್ಲಿ ಅವರೇ ಅದನ್ನ ನಿರ್ಧಾರ ತಗೋಬೇಕು. ಮಕ್ಕಳು ಮಾಡ್ಕೊಳ್ಳೇಬೇಕು ಅಂತ ಎರಡೂ ದಂಪತಿಗಳಿಗೂ ಮನಸಾರೆ ಭಾವನಾತ್ಮಕವಾಗಿ ಇದ್ರೆ ಮಾತ್ರ ಮಕ್ಕಳುಗಳನ್ನ ಮಾಡ್ಕೋಬೇಕು. ಮಕ್ಕಳು ಮಾಡ್ಕೊಳ್ಳಿಲ್ಲ ಅಂದ್ರೆ ಲೈಫು ಅಪೂರ್ಣ, ನಾವು ಏನು ಪೂರ್ಣ ಆಗೋದಿಲ್ಲ, ತಾಯಿ ಆಗ್ಲಿಲ್ಲ ಅಂದ್ರೆ ನಿನ್ ಜೀವನ ಸಾರ್ಥಕ ಆಗಲ್ಲ ಅಂತ ಏನೇನ್ ಹೇಳಿರ್ತಾರೆ, ಅದ್ರ ಬೇಸ್ ಮೇಲೆ ನಾವು ಮಕ್ಕಳನ್ನ ಮಾಡ್ಕೊಳ್ಳೋದಲ್ಲ. ಅಂಡ್ ಇನ್ನೂ ಒಂದೇನಂದ್ರೆ, ಪ್ರತಿಯೊಂದು ಆತ್ಮಗಳು ಏನು ಭೂಮಿಗೆ ಬರೋಕ್ ಕಾಯ್ತಾ ಇದೆ, ಇದು ಆತ್ಮಗಳ ನಿರ್ಧಾರ, ಸಮಾಜದ ನಿರ್ಧಾರ ಅಲ್ಲ. ಸೊ ನೀವು ಒಂದು ಮಗು ಆತ್ಮನ ನೀವು ನಿಮ್ಮ ಲೈಫಿಗೆ ಕರ್ಕೊಂಡು ಅದರಿಂದ ನಿಮ್ಗೆ ಹೆಂಗಿರ್ಬೇಕು ಗಂಡ ಹೆಂಡತಿಲಿ ಅಂದ್ರೆ, ಈ ಮಗು ನಮ್ಮಲ್ಲಿ ಬಂದ್ರೆ ನಾವು ಈ ಮಗುನ ಹೇಗೆ ಬೆಳೆಸ್ಬೇಕು, ಸಮಾಜಕ್ಕೆ ಈ ಮಗುವಿಂದ ಏನ್ ಕೊಡುಗೆ ಕೊಡ್ಬೇಕು, ಇಷ್ಟೆಲ್ಲಾ ಮೆಚುರಿಟಿ ಇದ್ದಾಗ ನಾವು ಮಕ್ಕಳನ್ನ ಮಾಡ್ಕೋಬಹುದು. ಅಂಡ್ ಒತ್ತಡದಿಂದ ಪ್ರೀತಿಯಿಂದ ಮಕ್ಕಳನ್ನ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮಿಬ್ರಿಗೂ ಕೂಡ ನಾನು ಅಪ್ಪ ಅಮ್ಮನ ಒಂದು ಲೈಫ್ನ ನಾವು ಏನು ಎಂಜಾಯ್ ಮಾಡಬೇಕು, ಆ ಪೇರೆಂಟ್ಹುಡ್ನ ನಾವು ಎಂಜಾಯ್ ಮಾಡಬೇಕು ಅಂತ ಇಬ್ಬರಿಗೂ ಆ ರೆಸ್ಪಾನ್ಸಿಬಿಲಿಟಿ ಮೇಲೆ ಪ್ರೀತಿ, ಅಭಿಮಾನ ಅಂಡ್ ಆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಮಕ್ಕಳನ್ನ ಮಾಡ್ಕೋಬೇಕು.
ಇಲ್ಲ ಸಮಾಜಕ್ಕೋಸ್ಕರ ಅಪ್ಪ ಅಮ್ಮ ಕೇಳ್ತಿದ್ದಾರೆ, ಗುಡ್ ನ್ಯೂಸ್ ಯಾವಾಗ, ಜನಗಳು ಹೆಂಗೆ ಅಂದ್ರೆ ಒಂದಾದ್ಮೇಲೆ ಇನ್ನೊಂದು ಯಾವಾಗ ಅಂತಾನು ಕೇಳ್ತಾರೆ. ಸೊ ಆ ರೀಸನ್ಸ್ಗೋಸ್ಕರ ಮಕ್ಕಳು ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅದು ಒತ್ತಡದಿಂದ ಬಂದಿರುತ್ತೆ. ಸೇಮ್ ಒತ್ತಡದಿಂದ ಬಂದಂತ ಮಗು ಒತ್ತಡದ ಲೈಫ್ನ ಲೀಡ್ ಮಾಡುತ್ತೆ. ಒತ್ತಡ ಲೈಫ್ನ ಲೀಡ್ ಮಾಡೋದಲ್ಲದೆ ಸಮಾಜಕ್ಕೂ ಕೂಡ ಅದು ಒತ್ತಡನೇ ಕೊಡುತ್ತೆ. ಸೊ ಮಕ್ಕಳನ್ನ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಎರಡು ಸೋಲ್ಗಳು ಅಂದ್ರೆ ಗಂಡ ಹೆಂಡತಿ ಎರಡು ಆತ್ಮಗಳು ಸಂಪೂರ್ಣವಾಗಿ ಅಕ್ಸೆಪ್ಟೆನ್ಸ್ ಇಂದ ಲವ್ ಇಂದ ಒಂದು ಸೋಲ್ನ ಇನ್ವೈಟ್ ಮಾಡಬೇಕು. ಅವಾಗ ಮಾತ್ರ ಮಕ್ಕಳು ಮಾಡ್ಕೊಂಡ್ರೆ ಒಳ್ಳೇದು. ಈಗ ಒಬ್ಬ ವ್ಯಕ್ತಿ ಜೊತೆಗೆ ಮದುವೆ ಆಗಿ ನೀವು ಸಂಸಾರ ನಡೆಸ್ತಿರ್ತೀರ, ರಾತ್ರಿ ಎಲ್ಲ ಜಗಳ ಆಡ್ತಾರೆ, ಬೆಳಗ್ಗೆ ನಿಮ್ ಜೊತೆ ಚೆನ್ನಾಗಿರ್ತಾರೆ. ಕೆಲವೊಂದ್ಸರಿ ಅವ್ರು ಕೊಡ್ತಕ್ಕಂತ ನೋವನ್ನ ತುಂಬಾನೇ ಸಹಿಸ್ಕೊಂಡು ಹೋಗ್ತೀರಾ. ಒಂದ್ ಹಂತದಲ್ಲಿ ಆಗಲ್ಲ, ಇನ್ನೇನ್ ಡಿವೋರ್ಸ್ ಕೊಡ್ಬೇಕು ಅನ್ಕೋತೀರಾ, ಅಪ್ಪ ಅಮ್ಮ ಜ್ಞಾಪಕ ಬರ್ತಾರೆ ಕಣ್ಮುಂದೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಜೊತೆ ಯಾವ ಹಂತದಲ್ಲಿ ಇವ್ರ ಸಹವಾಸನೆ ಸಾಕು ಅಂತ ಡಿವೋರ್ಸ್ ತಗೋಬಹುದು, ಅಥವಾ ಡಿವೋರ್ಸ್ ತಗೊಬೇಕು ಅಂದ್ರೂ ಕೂಡ ಆ ಪ್ರೊಸೀಜರ್ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಡಿವೋರ್ಸ್ ಆಗಬೇಕು ಬೇಡ ಅನ್ನೋದು ಯಾವ ಹಂತದ ತನಕ ಅಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಇವತ್ತು ಡಿವೋರ್ಸ್ಗೆ ಹೋಗ್ತಾ ಇದ್ದಾರೆ. ಅದು ಅವರ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡಕ್ಕೆ ಬರ್ದೇ ಹೋಗ್ತಾ ಇದ್ದಾರೆ. ಗ್ರಾಟಿಟ್ಯೂಡ್ ಲೆವೆಲ್ ಜಾಸ್ತಿ ಇಲ್ಲ ಇವತ್ತು. ಅಂದ್ರೆ ಆ ಗಂಡು ಅಥವಾ ಹೆಣ್ಣು, ಹೆಂಡತಿ ಅಥವಾ ಗಂಡ ಏನು ನನ್ನ ಲೈಫ್ಗೆ ಕೊಡುಗೆ ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದನ್ನ ಯೋಚನೆ ಕೂಡ ಮಾಡ್ತಾ ಇಲ್ಲ ನಾವು. ನಂದೇ ಸರಿ ನಾನೇ ಸರಿ ಅನ್ನೋ ಅಹಂಕಾರದಲ್ಲಿ. ಅಂದ್ರೆ ಮೇಜರ್ ಆಗಿ ಡಿವೋರ್ಸ್ ಅನ್ನೋದೇನಾಗಿದೆ ಅಂದ್ರೆ ಅವತ್ತು ಮದ್ವೆ ಅನ್ನೋದೊಂದು ಭಕ್ತಿ ಇತ್ತು, ಇವತ್ತು ಅಹಂಕಾರ ಜಾಸ್ತಿ ಇದೆ. ಸೊ ನಿಮ್ಮ ಈಗೋ ಜಾಸ್ತಿ ಇದೆ, ನಿಮ್ಮ ಈಗೋನ ಅವರು ಪ್ರೊವೋಕ್ ಮಾಡ್ತಾ ಇದ್ದಾರೆ, ಟ್ರಿಗರ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಡಿವೋರ್ಸ್ ತಗೊಳ್ಳೋದಲ್ಲ. ನಿಮ್ಮ ಆತ್ಮದ ಅಭಿವೃದ್ಧಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ನಿಮ್ಮ ಸಾಧನೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ನಿಮ್ಮ ಸಂಗಾತಿ, ದೈಹಿಕವಾಗಿ ನಿಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಅದು ಒಡೆಯೋದಾಗಿರ್ಬೋದು ಅಥವಾ ನಿಮ್ಗೆ ಏನ್ ಹೇಳ್ತಾರೆ ಲೈಂಗಿಕ ಕಿರುಕುಳ ಆಗಿರ್ಬೋದು, ಈ ಥರದ್ದೆಲ್ಲ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೀವು ನೋಡಿರ್ಬೋದು ಲೈಕ್ ಏನು ಹೇಳ್ತಾರೆ ಸಿಗರೇಟಲ್ಲಿ ಸುಡೋದಾಗಿರ್ಬೋದು, ಈ ಥರನೂ ಕೂಡ ಇವಾಗೆಲ್ಲ ಇದ್ದಾರೆ. ಆ ಥರದವ್ರು ಈಗಲೂ ಇದ್ದಾರೆ. ನೀವು ಆ ಹಂತಕ್ಕೆ ಹೋಗ್ತಿದೆ ಅಂದರೆ ನಾನು ಇದಕ್ಕೆ ಒಂದು ಕ್ಲೈಂಟ್ ಎಕ್ಸಾಂಪಲ್ ಕೊಡ್ತೀನಿ. ಅವಾಗ ಎಗೇನ್ ನಾನು ಸೊಸೈಟಿಗೆ ಬಿಡ್ತೀನಿ, ನೀವೇ ಹೇಳಿ ಯಾವಾಗ ತಗೋಬೇಕಾ ಬೇಡವಾ ಅಂತ. ಒಂದು ಹೆಣ್ಣು ಒಬ್ಬರನ್ನ ಮದುವೆ ಆಗಿರೋದು, ಅವರ ರಿಲೇಟಿವ್ ಮಾವನೇ. ಮದುವೆ ಆಗಿ ಫಸ್ಟ್ ಒಂದು ವರ್ಷ 2 ವರ್ಷ ಚೆನ್ನಾಗಿದ್ದಾರೆ, ಆಮೇಲೆ ಅವ್ರಿಗೊಂದು ಮಗು ಆಗಿದೆ. ಅದು ಆದಮೇಲೆ ಆ ಗಂಡ ಕುಡಿಯೋಕೆ ಸ್ಟಾರ್ಟ್ ಮಾಡಿರೋದು. ಓಕೆ, ಹೆವಿ ಕುಡ್ದು ಹೆಲ್ತ್ ಅಪ್ಸೆಟ್ ಮಾಡಿಕೊಂಡು ಮನೇಲಿರೋ ಎಲ್ಲ ಸಾಮಾನುಗಳನ್ನ ಸೇಲ್ ಮಾಡೋದು, ಹೆಂಡತಿ ಒಡವೆಗಳನ್ನೆಲ್ಲ ತಗೊಂಡು ಹೋಗಿ ಅಡ ಇಡೋದು, ಹಿಂಗೆ ಆಗ್ತಾ ಆಗ್ತಾ ಮಗುಗೂ ಕೂಡ ಮಗುದು ಏನು ಹೇಳ್ತಾರೆ ಮಗುಗೂ ಹಿಂಸೆ ಕೊಡೋದು, ನನಗೆ ಕುಡಿಯೋದು ತಗೊಂಡ್ ಬಾ ಅನ್ನೋದು, ಈ ಥರ ಎಲ್ಲ ಮಾಡಿ ಇವತ್ತು ಫುಲ್ ಬೆಡ್ ರಿಡನ್ ಆಗಿದ್ದಾರೆ ಗಂಡ. ಸೊ ಹೆಂಡತಿ ಕೆಲ್ಸಕ್ಕೆ ಹೋಗ್ಕೊಂಡು ಮಗುನ ಸಾಕೊಂಡು ಡೈಲಿ ಬೆಳಗ್ಗೆ ಅವ್ರಿಗೆ ಆ ಗಂಡ ಡ್ರಿಂಕ್ಸ್ ಮಾಡಕ್ಕೆ ಡೈಲಿ ತಂದು ಕೊಡ್ತಾ ಇದ್ದಾರೆ. ಪಾಪ ಅವರು ನಮ್ಮ ಕ್ಲಾಸಲ್ಲಿ ಬಂದು ಕೇಳಿದ್ರು, ನಾನು ಡಿವೋರ್ಸ್ ತಗೋಬೇಕಾ ಅಥವಾ ಆ ವ್ಯಕ್ತಿ ಜೊತೆಲಿ ಇರ್ಬೇಕಾ ಮೇಡಮ್ ಅಂತ. ನಾನು ಅವ್ರನ್ನ ಕೇಳಿದ್ದೇನೆಂದ್ರೆ ಅವ್ರ ಲೈಫ್ ಸ್ಟೋರಿ ನೋಡಿದ್ರೆ ಈಗ ನೀವು ಹೇಳಿ, ಏನು ಇವಾಗ ನೋಡ್ಕೊಂಡು ಆ ಹುಡುಗಿ ಇನ್ನೂ ಮಗ ಚಿಕ್ಕವನು, ಅಂದ್ರೆ ಮೇ ಬಿ ಒಂದು 5th ಸ್ಟ್ಯಾಂಡರ್ಡ್ ಏನೋ ಇದೆ. ಆ ಮಗುನ ಇಟ್ಕೊಂಡು ಈಗ ಹೆಣ್ಣು ಹಾಗೇ ಜೀವನ ಮಾಡ್ಬೇಕಾ ಅಥವಾ ಮಗು ಜೀವನಕ್ಕೋಸ್ಕರ ಅವರು ಸಪ್ರೇಟಾಗಿ ಹೋಗಿ ಜೀವನ ಮಾಡ್ಬೇಕಾ ಗಂಡನ್ ಬಿಟ್ಟು? ನಾನು ಬೇರೆ ಮದ್ವೆ ಆಗ್ಬೇಕು ಅಂತ ಹೇಳ್ತಿಲ್ಲ, ಬಟ್ ಅಟ್ಲೀಸ್ಟ್ ಬೇರೆ ಹೋಗಿ ಅವ್ರ ಜೀವನ ಮಾಡ್ಬೇಕಾ ಅಥವಾ ಗಂಡನ್ನ ಸಹಿಸ್ಕೊಂಡು ಅದೇ ಜೀವನನ ಮಾಡ್ಬೇಕಾ? ಈ ರೀತಿ ಮಾಡೋದ್ರಿಂದ ಆ ಮಗುವಿನ ಲೈಫ್ಗೆ ಎಷ್ಟು ಅದು ಇಂಪ್ಯಾಕ್ಟ್ ಆಗಬಹುದು. ಆ ಥರ ತಂದೆ ಒಂದು ಸ್ಪೇಸಲ್ಲಿ ಬೆಳೆಯೋದ್ರಿಂದ ಇದೆಲ್ಲ